ಅಸ್ಸಲಾಮು ಅಲೈಕುಂ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಇವತ್ತು ಪರ್ ಡೇಗೆ ನಾನು 1 kg ಅಷ್ಟು ಕಡಿಮೆ ಆಗಿದ್ದೇನೆ. ಅದು ಯಾವ ರೀತಿ ಏನೆಲ್ಲ ತಿಂದು ಅಂತ ನಿಮ್ಗೆ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ನಾನು ಇದರಲ್ಲಿ ಜಿಮ್ಮಿಗೆ ಹೋಗ್ಲಿಲ್ಲ, ವಾಕಿಂಗ್ಗೆ ಹೋಗ್ಲಿಲ್ಲ, ಎಕ್ಸರ್ಸೈಸ್ ಮಾಡ್ಲಿಲ್ಲ, ಎಂತ ಸಹ ಮಾಡದೆ ಒಂದು ದಿನಕ್ಕೆ 1 kg ಕಡಿಮೆ ಆಗಿದೆ. ಸೊ ನೀವ್ಯಾರಾದ್ರೂ ಇದನ್ನು ಫಾಲೋ ಮಾಡ್ಬೇಕಾದ್ರೆ ನಿಮ್ಮ ಓನ್ ರಿಸ್ಕ್ ಅಲ್ಲೇ ಮಾಡ್ಬೇಕು. ಯಾಕಂದ್ರೆ ಎಲ್ಲರ ಬಾಡಿ ಟೈಪ್ ಒಂದೇ ತರ ಇರುವುದಿಲ್ಲ. ಕೆಲವರಿಗೆ ಬಾಡಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರ್ತದೆ. ಸೊ ನಿಮ್ಮ ಓನ್ ರಿಸ್ಕ್ ಅಲ್ಲೇ ನೀವು ಇದನ್ನು ಫಾಲೋ ಮಾಡ್ಬೇಕಾಗತ್ತೆ. ನಾನು ಯಾವ ರೀತಿ ಮಾಡಿರೋದಂತ ಮಾತ್ರ ಇದರಲ್ಲಿ ನಿಮ್ಗೆ ನಾನು ತೋರಿಸ್ತಾ ಇರೋದಷ್ಟೇ. ಎದ್ದ ತಕ್ಷಣ ಬ್ರಷ್ ಎಲ್ಲ ಹಾಕಿ ವೆಯ್ಟ್ ಚೆಕ್ ಮಾಡ್ಬೇಕು. ಸೊ ಎಂಟಿ ಸ್ಟಮಕ್ ಅಲ್ಲಿ ಏನು ತಿಂದಿರಬಾರ್ದು. ವಾಶ್ರೂಮ್ಗೆಲ್ಲ ಹೋಗಿ ಬಂದು ಫಸ್ಟ್ಗೆ ನಾನು ನನ್ನ ವೆಯ್ಟ್ ಚೆಕ್ ಮಾಡ್ತೇನೆ. ಜುಲೈ 21ಗೆ ನಂದು ವೆಯ್ಟ್ 80.35. ನೀವೇ ಲೈವ್ ಅಲ್ಲಿ ನೋಡ್ಬೋದು ನೋಡಿ. ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಎಲ್ಲ ಕುಡಿಯುವ ಅಭ್ಯಾಸ ಇರ್ತದೆ. ಅದೆಲ್ಲ ಇದರಲ್ಲಿ ಕುಡಿಲಿಕ್ಕೆ ಇಲ್ಲ. ನಿಮ್ಗೆ ಏನಾದ್ರೂ ಹಸಿವು ಆಗುದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ಲೇನ್ ಕಾಫಿ ಅಂದ್ರೆ ಹಾಲು ಸಕ್ಕರೆ ಎಲ್ಲ ಹಾಕದ ಪ್ಲೇನ್ ಕಾಫಿಯನ್ನು ಕುಡಿದ್ರೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಕೂಡ ಸ್ವಲ್ಪ ಇದು ಉಪಯೋಗ ಆಗ್ತದೆ. ಈಗ ನಾನು ಮೊದಲನೇ ದಿನ ರಾತ್ರಿಯೇ ಸ್ವಲ್ಪ ಮೆಂತೆ ಕಾಳು, ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಸೋಂಪು ಇದನ್ನು ಮೂರನ್ನು ಕೂಡ 1 ಗ್ಲಾಸ್ ನೀರಲ್ಲಿ ನೆನೆಸಿ ಹಾಕ್ಲಿಕ್ಕೆ ಇಟ್ಟಿರ್ತೇನೆ. ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕೊದಿಲಿಕ್ಕೆ ಇಡ್ಬೇಕು. ಜಾಸ್ತಿ ಕೊದಿಲಿಕ್ಕಿಲ್ಲ, ಜಸ್ಟ್ 1 ಬಾಯ್ಲ್ ಅಷ್ಟೇ. ಆಗ್ಲೇ ಫ್ಲೇಮ್ ಅನ್ನು ಆಫ್ ಮಾಡಿ ಬಿಡಿ. ಮತ್ತೆ ತಣ್ಣಗಾದ ನಂತರ ಗಂಟೆ ನೋಡ್ಬೇಕು. 10 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ನಾನು ಹಾಗೆ ಮಾಡಿದ್ದು. 10 ಗಂಟೆಗೆ ಸ್ಟಾರ್ಟ್ ಮಾಡಿ ಈವ್ನಿಂಗ್ 6ಗೆ ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಲಾಸ್ಟ್ ಮಾಡ್ತಾ ಇದೆ. ಈಗ ನಮ್ದು ಇಲ್ಲಿ ಮೆಥಿ ಮತ್ತೆ ಜೀರಾ ಸೋಂಪು ಇದು ವಾಟರ್ ರೆಡಿ ಆಗಿದೆ. ಇದನ್ನು ನಾವು ಫಸ್ಟಿಗೆ 10 ಗಂಟೆ ಆಗುವಾಗ ಕುಡಿಬೇಕು. ಸೊ ಫಸ್ಟಿಗೆ ಡೇ ಸ್ಟಾರ್ಟ್ ಆಗೋದು ನಂದು ಈ ಒಂದು ಮಾರ್ನಿಂಗ್ ಡ್ರಿಂಕ್ ಇಂದ. ಇದನ್ನು ಯಾವ ತರ ಮಾಡೋದಂತ ನಿಮಗೆ ನಾನು ತೋರಿಸಿದ್ದೇನೆ. ಸೊ ಫಸ್ಟಿಗೆ ಇದನ್ನು ಎಂಟಿ ಸ್ಟಮಕಲ್ಲಿ ಕುಡಿಬೇಕು. ಇದು ಕುಡಿದು ಒಂದು 15 ಮಿನಿಟ್ಸ್ ಆದಮೇಲೆ ನಮ್ಮದು ಫುಡ್ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟಿಗೆ ನಾನು ಇದನ್ನು ಕುಡಿತೇನೆ. ಅಷ್ಟೇನು ಕಹಿ ಇಲ್ಲ, ಸ್ವಲ್ಪ ಅಷ್ಟೇ. ಇಟ್ಸ್ ಓಕೆ. ನಮಗೇನಾದರೂ ಒಂದು ಒಳ್ಳೆಯದಾಗಬೇಕಿದ್ರೆ ಸ್ವಲ್ಪ ಕಹಿಯನ್ನು ಸಹಿಸಲೇಬೇಕು. ಸೊ ಇದು ತುಂಬ ಒಳ್ಳೆಯದು. PCOD, ಥೈರಾಯ್ಡ್ ಎಲ್ಲ ಸಮಸ್ಯೆಗೆ ಕೂಡ ಮೆಂತಿ ವಾಟರ್, ಆಮೇಲೆ ಅದರಲ್ಲಿರುವಂತಹ ಜೀರಾ ಆಗಲಿ ಸೋಂಪು ಆಗಲಿ ಎಲ್ಲ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಕಹಿ ಇರ್ತದೆ, ನನಗೆ ಅಷ್ಟು ಇದಾಗೋದಿಲ್ಲ, ನಾನು ಕುಡಿತೇನೆ. ಡ್ರಿಂಕ್ ಅನ್ನು ಕುಡಿದು ಅಟ್ ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ಗ್ಯಾಪ್ ಮಾಡಬೇಕು ನಮ್ಮ ಬ್ರೇಕ್ಫಾಸ್ಟ್ ಮಾಡುವಾಗ. ಬ್ರೇಕ್ಫಾಸ್ಟ್ ಆಗಿ ನಮಗೆ ಮೊಟ್ಟೆ, ಹೋಲ್ ಎಗ್ ಯೋಕ್ ಮತ್ತು ವೈಟ್ ಫುಲ್ ಆಗಿ ಹೋಲ್ 3 ಮೊಟ್ಟೆ ಮತ್ತು 1 ಆ್ಯಪಲ್. ನನಗೆ ಆ್ಯಪಲ್ಗೆ ಉಪ್ಪು ಹಾಕಿ ತಿನ್ನೋದಂದರೆ ತುಂಬ ಇಷ್ಟ. ಸೊ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೇನೆ, ಸಾಲ್ಟ್ ಆ್ಯಡ್ ಮಾಡಿದ್ದೇನೆ. ಆಮೇಲೆ ಮೊಟ್ಟೆಗೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸೊ ಕೆಲವರಿಗೆ ಹಾಫ್ ಬಾಯ್ಲ್ಡ್ ಆಗಿ ಅದನ್ನು ತಿನ್ನೋದು ಇಷ್ಟ. ಸೊ ಅದನ್ನು ಹಾಫ್ ಬಾಯ್ಲ್ಡ್ ಆಗಿ ಕೂಡ ತಿನ್ಬೋದು. ಕೆಲವರಿಗೆ ಫುಲ್ ಬಾಯ್ಲ್ಡ್ ಆಗಿ ಇಷ್ಟ, ಅದು ಫುಲ್ ಕೂಡ ಮಾಡ್ಬೋದು. ಆಮ್ಲೆಟ್ ಎಲ್ಲ ಮಾಡಿ ಕೂಡ ತಿನ್ಬೋದು, ಬಟ್ ನಾನು ಈ ಥರ ಮಾಡ್ತಾ ಇದ್ದೇನೆ. ತುಂಬ ದಿನ ಮಾಡಲಿಕ್ಕೆ ಆಗೋದಿಲ್ಲ, ಹೇಳೋದು ಮಾತ್ರ 7 days 2 weeks ಎಲ್ಲ. ತುಂಬ ದಿನ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಎಷ್ಟೋ ಜನ ಮಂತ್ಲಿ ಅಷ್ಟು ಕಮ್ಮಿ ಆದವರೆಲ್ಲ ಇದ್ದಾರೆ. ಬಟ್ ನನ್ನಿಂದ ಆಗೋದಿಲ್ಲ. ಒಂದು ದಿನ ಒಳ್ಳೆಯದಾಗ್ತದೆ. 2-3 ದಿನ ಆಗುವಾಗ ಸಾಕಾಗ್ತದೆ. ಆ್ಯಪಲ್ಗೆ ನೀವು ಉಪ್ಪು ಸ್ವಲ್ಪ ಹಾಕಿ ತಿಂದು ನೋಡಿ, ಒಳ್ಳೆಯದಾಗ್ತದೆ. ನನಗೆ ಈ ಕಲರ್ ಆ್ಯಪಲ್ ಬರ್ತದಲ್ಲ, ಇಷ್ಟ. ಮೊಟ್ಟೆಯನ್ನು ಬಾಯ್ಲ್ಡ್ ಆಗಿ ತಿನ್ಲಿಕ್ಕೆ ಇಷ್ಟ ಇಲ್ಲದವರು ಆಮ್ಲೆಟ್ ಕೂಡ ಮಾಡಿ ತಿನ್ಬಹುದು. ಅದಕ್ಕೆ ಸನ್ಫ್ಲವರ್ ಆಯಿಲ್ ಅದು ಇದೆಲ್ಲ ಹಾಕಬಾರ್ದು. ಒಂದು ಗೀ ಹಾಕ್ಬೇಕು ಸ್ವಲ್ಪ, ಇಲ್ಲದಿದ್ರೆ ಕೋಕೋನಟ್ ಆಯಿಲ್ ಹಾಕ್ಬೋದು. ಬೇರೆ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್ ಎಲ್ಲ ಹಾಕಿ ಮಾಡ್ಲಿಕ್ಕೆ ಇಲ್ಲ, ಅದು ನಿಮ್ಗೆ ಹೆಲ್ಪ್ ಆಗಲ್ಲ. ಮೊಟ್ಟೆಯನ್ನು ಬೇಯಿಸುವಾಗ ಫಸ್ಟಿಗೆ ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಡಿ. ನೀರು ಚೆನ್ನಾಗಿ ಬಾಯ್ಲ್ ಆಗುವ ಸಮಯದಲ್ಲಿ ನೀವು ಮೊಟ್ಟೆ ಹಾಕಿದ ಮೇಲೆ ಕೌಂಟ್ ಎಷ್ಟು, ಒಂದು ಹಾಫ್ ಬಾಯ್ಲ್ಡ್ ಆಗಬೇಕಾದ್ರೆ 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ಮೊಟ್ಟೆ ಹಾಕಿದ ನಂತರ ಟೈಮ್ ನೋಡಿ. 5 ಮಿನಿಟ್ಸ್ ಆದ ನಂತರ ಫ್ಲೇಮ್ ಆಫ್ ಮಾಡಿಬಿಡಿ. ನಿಮಗೆ ಫುಲ್ ಬಾಯ್ಲ್ಡ್ ಆಗಬೇಕಾದ್ರೆ ಈ ಟೈಪಲ್ಲಿ ಆಗಬೇಕಾದ್ರೆ 7 ಮಿನಿಟ್ಸ್. ಇದು ಜಾಸ್ತಿ ಆಯಿತು, ನಾನು ಯಾವಾಗಲೂ ಆ್ಯಕ್ಚುಲಿ 5 ಮಿನಿಟ್ಸ್ ಇರೋದು, 7 ಮಿನಿಟ್ಸ್ ಆಯಿತು. ಫುಲ್ ಬಾಯ್ಲ್ಡ್ ಆಗಬೇಕಾದ್ರೆ ಎಕ್ಸಾಕ್ಟಾಗಿ 10 ಮಿನಿಟ್ಸ್.
ನಿಮಗೆ ಇದಕ್ಕೆ ಬೇಕಾದರೆ ಪೆಪ್ಪರ್ ಕೂಡ ಹಾಕ್ಬೋದು, ಅದು ಕೂಡ ಒಳ್ಳೆಯದಿರ್ತದೆ. ನನಗೆ ಪೆಪ್ಪರ್ ಇರಲಿಲ್ಲ, ಆಮೇಲೆ ಪೆಪ್ಪರ್ ಹಾಕಿಲ್ಲ ಆಯಿತಾ. ಪೆಪ್ಪರ್ ಕೂಡ ಹಾಕ್ಬೋದು. ಯಾವಾಗಲೂ ನಾವು ಮೆಲ್ಲ ತಿನ್ನಬೇಕು, ಆಗ ನಮಗೆ ಸ್ವಲ್ಪ ಬೇಗ ಹೊಟ್ಟೆ ಫೀಲ್ ಆಗ್ತದೆ. ನಾನು ಯಾವಾಗಲೂ ಫಾಸ್ಟ್ ತಿಂದಿಂದ ಅಭ್ಯಾಸ ಆಗಿದೆ ನನಗೆ, ಹಾಗೆ ಕಷ್ಟ ಆಗ್ತದೆ. ಬಟ್ ಟ್ರೈ ಮಾಡುವ ಮೆಲ್ಲ. ಕೆಲವರಿಗೆ ಗ್ರೀನ್ ಟೀ ಮಾಡೋದು ಹೇಗೆ ಅಂತ ಗೊತ್ತಿರಲಿಕ್ಕಿಲ್ಲ. ಫಸ್ಟಿಗೆ ಬಿಸಿ ನೀರಿಗೆ, ಕುದಿಯುವ ನೀರಿಗೆ ಗ್ರೀನ್ ಟೀ ಹಾಕಿ ಜಸ್ಟ್ ಒಂದು 5 ಮಿನಿಟ್ಸ್ ಆಫ್ಟರ್ ಫಿಲ್ಟರ್ ಮಾಡಿ, ಬ್ಯಾಗ್ ಆದರೆ ಬ್ಯಾಗನ್ನು ರಿಮೂವ್ ಮಾಡಿ ಅಷ್ಟೇ. ತುಂಬ ಹೊತ್ತು ಇಡಲಿಕ್ಕಿಲ್ಲ. ಬೇಕಾದರೆ ನಿಮಗೆ ಒಂದು 2 ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು. ಈಗ ಗಂಟೆ 12:30 ಆಯಿತು, ಹಸಿವು ಆಗ್ತಾ ಉಂಟು ನನಗೆ. ಸೊ ನಾನು ಒಂದು ಆರೆಂಜನ್ನು ಸ್ವಲ್ಪ ಸಾಲ್ಟ್ ಹಾಕಿ, ನನಗೆಲ್ಲದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋದಂದರೆ ಇಷ್ಟ. ನಿಮಗೆ ಯಾರಿಗಾದರೂ ಹಾಗೆ ಇಷ್ಟ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆರೆಂಜ್ ಈ ಎಗ್ ಡಯಟಲ್ಲಿ ಮೇಯ್ನಾಗಿ ಫೈಬರ್ ಇನ್ಕ್ಲೂಡ್ ಮಾಡಬೇಕು ನಮ್ಮ ಬಾಡಿಗೆ, ಮತ್ತು ಪ್ರೋಟೀನ್ ಇನ್ಕ್ಲೂಡ್ ಮಾಡಬೇಕು. ಸೊ ಹಾಗೆ ಫೈಬರ್ ಕಂಟೆಂಟ್ ಆಗಿ ನಮಗೆ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸಲ್ಲಿ ನನಗೆ ವಾಟರ್ ಮೆಲನ್ ಇದೆಲ್ಲ ನನಗಿಷ್ಟ. ಸೊ ನಾನು ಆರೆಂಜ್ ಚೂಸ್ ಮಾಡಿದ್ದೇನೆ. ಯಾರಿಗೆಲ್ಲ ಮೊಟ್ಟೆ ಇಷ್ಟ ಅಲ್ಲ ಅವರಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಉಪ್ಪು ಹಾಕಿ ನೀವು ತಿಂದು ನೋಡಿ ಅಂತ, ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ಎಡೆಯಲ್ಲೆಲ್ಲ ನಿಮ್ಗೆ ಸ್ವಲ್ಪ ವಾಟರ್ ಅನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕು, ಆಗ ನಿಮ್ಗೆ ಹಸಿವು ಕೂಡ ಆಗುದಿಲ್ಲ, ಬಾಡಿ ಕೂಡ ತುಂಬಾ ಹೈಡ್ರೇಟ್ ಆಗಿರ್ತದೆ. ಸೊ ನಮ್ಗೆ ಅದರ ಮಧ್ಯದಲ್ಲೇ ಯಾವಾಗೆಲ್ಲ ಹಸಿವು ಆಗ್ತದೆ, ನಮ್ಗೆ ಸ್ವಲ್ಪ ವೀಕ್ನೆಸ್ ತರ ಆಗ್ತದೆ, ಆಗೆಲ್ಲ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರನ್ನು ಕುಡಿಬಹುದು. ಈಗ ಮಧ್ಯಾಹ್ನದ್ದು ಲಂಚಿಗೆ ಏನಂತ ನೋಡುವ. ಈಗ ಸಮಯ 2:15 ಆಯಿತು. ಸೊ ನನಗೆ ಹಸಿವಾಗ್ತಾ ಇತ್ತು ಆಗದಿಂದ. ನಾನು ಸ್ವಲ್ಪ ವಾಟರ್ ಎಲ್ಲ ಕುಡಿದು ಸರಿ ಮಾಡಿದೆ. ಈಗ ಪುನಃ ಜಾಸ್ತಿ ಹಸಿವಾಗ್ತಾ ಉಂಟು. 3 ಬಾಯ್ಲ್ಡ್ ಎಗ್, ಆಮೇಲೆ 1 ಆ್ಯಪಲ್. ಈಗ ಸ್ವಲ್ಪ ಅದಕ್ಕೆ ಇದು ಅಂತ ಪೆಪ್ಪರೆಲ್ಲ ಹಾಕಿದ್ದೇನೆ. ಆಗ ಪೆಪ್ಪರ್ ಇರಲಿಲ್ಲ, ಈಗ ಪೆಪ್ಪರೆಲ್ಲ ಹಾಕಿದ್ದೇನೆ ಸ್ವಲ್ಪ. ಇದಕ್ಕಿಂತ ಮುಂಚೆ ಕೂಡ ನಾನು ಮಾಡಿದ್ದೆ, ವೆಯ್ಟ್ ಲಾಸ್ ಆಗಿತ್ತು. ಬಟ್ ಅದು ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಆಗದಿರೋ ಬಿಟ್ಟು ಪುನಃ ವೆಯ್ಟ್ ಗೇನ್ ಆಯಿತು. ನಾನು ಇಷ್ಟು ಫಾಸ್ಟ್ ಆಗಿ ತಿಂತಾ ಇಲ್ಲ, ವಿಡಿಯೋವನ್ನು ನಾನು ಫಾಸ್ಟ್ ಆಗಿ ಎಡಿಟ್ ಮಾಡ್ತಾ ಇದ್ದೇನೆ ಅಷ್ಟೇ, ಇಲ್ಲದ್ರೆ ನಮ್ದು ವಿಡಿಯೋ ತುಂಬಾ ಲೆಂಗ್ತಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಡಯಟ್ ಮಾಡೋದಕ್ಕಿಂತ ಒಮ್ಮೆಲೆ ಡಯಟ್ ಮಾಡದೆ ಸ್ಲೋ ಆಗಿ ಒಂದೊಂದು ದಿನ ಸ್ವಲ್ಪ ಬೇಗನೆ ಊಟ ಮಾಡೋದು, ಒಂದೊಂದು ದಿನ ಊಟ ಸ್ವಲ್ಪ ಕಡಿಮೆ ಮಾಡೋದು, ಹಾಗೆ ಮಾಡಿಯೇ ನೀವು ಡಯಟ್ ಸ್ಟಾರ್ಟ್ ಮಾಡ್ಬೇಕೇ ವಿನ ಒಮ್ಮೆಲೆ ಯಾವುದಕ್ಕೆ ನೀವು ಜಂಪ್ ಆಗಿ ಡಯಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಡಯಟ್ ಮಾಡಿದ್ದು ಹಾಗೇನೆ, ಫಸ್ಟಿಗೆ ಫುಡ್ ಕಂಟ್ರೋಲ್ ಮಾಡಿದೆ, ಆಮೇಲೆ ಸ್ವಲ್ಪ ಬೇಗ ಫುಡ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ತಿಂದಾಯಿತು. ನಿಮಗೆ ಬೇಕಾದರೆ ಲೈಕ್ ಖಾರ ಏನಾದರೂ ಬೇಕಂತ ಅನಿಸುವಾಗ ಫಿಶ್ ಅಥವಾ ಗ್ರಿಲ್ಡ್ ಚಿಕನ್ ತಿನ್ಬೋದು. ನಾನೊಂದು ಐಲೆ ಫಿಶ್ ತಿಂತಿದ್ದೇನೆ, ಸ್ವಲ್ಪ ಖಾರ. ಅಂದರೆ ಫಿಶ್ ಪ್ರೋಟೀನ್, ಚಿಕನ್ ಕೂಡ ಪ್ರೋಟೀನ್. ಸೊ ಪ್ರೋಟೀನ್ ಆ್ಯಡ್ ಮಾಡ್ಬೋದು. ಇನ್ನು ತಿನ್ಲಿಕ್ಕೆ ಉಂಟು, ಚಿಕನ್ ತಿನ್ಲಿಕ್ಕೆ ಉಂಟು ಅಂತೇಳಿ ತುಂಬಾ ತಿನ್ಲಿಕ್ಕೆ ಏನಿಲ್ಲ. ಜಸ್ಟ್ 100 ಗ್ರಾಮ್ಸ್ ಅಷ್ಟೇ, ಸಣ್ಣ ಒಂದು ಪೋರ್ಷನ್. ಒಂದು ಬಂಗುಡೆ ಆದ್ರೆ ಸಣ್ಣ ಒಂದು ಬಂಗುಡೆ, ಮತ್ತಿ ಮೀನಾದ್ರೆ 2 ಮತ್ತಿ, ಚಿಕನ್ ಆದ್ರೆ ಒಂದು ಸಣ್ಣ ಪೀಸ್ ಅಷ್ಟೇ, ಒಂದು ಖಾರಕ್ಕೋಸ್ಕರ ಮಾತ್ರ. ಈಗ ಮೊಟ್ಟೆ, ಫಿಶ್, ಆ್ಯಪಲ್ ಎಲ್ಲ ತಿಂದಾಯಿತು. ಈಗ ಗ್ರೀನ್ ಟೀ ಕುಡಿತಾ ಇದ್ದೇನೆ. ಇದು ಯಾವುದು ನಿಜವಾಗ್ಲೂ ಹೇಳ್ತೇನೆ, ಇಷ್ಟಪಟ್ಟು ತಿನ್ನೋದು ಯಾವುದು ಕೂಡ ಅಲ್ಲ, ಎಲ್ಲ ಕೂಡ ಕಷ್ಟಪಟ್ಟು ತಿಂತಾ ಇರೋದು. ಇದು ಕೂಡ ಕಷ್ಟಪಟ್ಟೆ ಕುಡಿತಾ ಇರೋದು. ಯಾವಾಗಲೂ ನಮಗೆ ಬೇಕಾದದ್ದನ್ನು ಇಷ್ಟಪಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ, ಅದು ನಿಜವಾಗ್ಲೂ ಹೌದು. ಡಿನ್ನರ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. 2 ಸ್ಪೂನ್ ಓಟ್ಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ
ಬೇಯಿಸ್ತಾ ಇದ್ದೇನೆ. ಇದಕ್ಕೆ ನೀವು ಒಂದು ರೋಬೋಸ್ಟ್ ಬನಾನಾ, ಸ್ವಲ್ಪ ನಟ್ಸ್, ಚಿಯಾ ಸೀಡ್ಸ್ ಇದನ್ನೆಲ್ಲ ಆಡ್ ಮಾಡ್ಬೋದು. ಅದು ನಿಮ್ಮ ಇಷ್ಟ. ಬೇಕಾದ್ರೆ ಒಂದು ಅರ್ಧ ಆಪಲ್ ಕೂಡ ಆಡ್ ಮಾಡ್ಬೋದು. ಆಗ ಸ್ವಲ್ಪ ಫಿಲ್ಲಿಂಗ್, ಸ್ವಲ್ಪ ಹೊಟ್ಟೆ ಫುಲ್ ಆದ ಫೀಲ್ ಆಗ್ತದೆ. ಬಟ್ 6 ಗಂಟೆಗೆ ಲಾಸ್ಟ್ ಮಾಡಬೇಕು. ಸಮಯ 5:45 ಆಯಿತು. 6 o'clockಗೆ ನಮ್ಮದು ಡಿನ್ನರ್ ಲಾಸ್ಟ್ ಆಗ್ತಾ ಉಂಟು ವಿತ್ ಸಮ್ ಓಟ್ಸ್. ಕೆಲವರು ಹಾಲು ಹಾಕಿ ಎಲ್ಲ ಮಾಡ್ತಾರೆ. ಹಾಲು ಹಾಕಿ ಮಾಡಿದರೆ ಅಷ್ಟು ರಿಸಲ್ಟ್ ಉಂಟಾ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಎಂಟಿ ಪ್ಲೇನ್ ವಾಟರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಓಟ್ಸ್ ಹಾಕಿ, ಸ್ವಲ್ಪ ನಟ್ಸ್ ಹಾಕಿದ್ದೇನೆ. ನಟ್ಸ್ ಅಂದರೆ ಬಾದಾಮ್ ಮಾತ್ರ, ಬೇರೆ ಏನಿಲ್ಲ. ನನ್ನ ಅಣ್ಣನ ಮಗು ಇದು. ಓಟ್ಸ್ ಅಂದರೆ ಮಕ್ಕಳಿಗೆ, ನಮಗೆ ಬೇಡ, ಮಕ್ಕಳಿಗೆ ಬೇಕು, ಗೊತ್ತಿಲ್ಲ, ನೋಡುವ. ನಾವು ಡಯಟಿಂಗ್ ಮಾಡುವಾಗ ಎಂತ ತಿಂತೇವೆ ಅದು ಮಕ್ಕಳಿಗೆ ಬೇಕು. ಅವರಿಗೆ ಎಂತಾದರೂ ಕೊಡುವಾಗ ಅದು ಅವರಿಗೆ ಬೇಡ. ಅಲ್ಲುಂಡಾ 6 ಗಂಟೆ ಆಗುವಾಗ ಡಿನ್ನರ್ ಲಾಸ್ಟ್ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಥ್ರೂಔಟ್ ದ ನೈಟ್ ಫುಲ್ಲಾಗಿ ನಮ್ಮದು ಫ್ಯಾಟ್ ಬರ್ನಿಂಗ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಡಯಟಿಷಿಯನ್ ಅವರು ಹೇಳ್ತಾರೆ. ಸಾಯಂಕಾಲ 6 ಗಂಟೆಗೆ ಫುಡ್ ಅನ್ನು ಬೇಗ ತಿಂದು ನಾವು ಬೇಗ ಮಲಗಲಿಕ್ಕೆ ಟ್ರೈ ಮಾಡಬೇಕು. ಯಾಕಂದ್ರೆ ಡಯಟ್ ಮಾಡುವಾಗ ನಮ್ಗೆ ನಿದ್ರೆ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ನಾನು ಬೇಗ ಫುಡ್ ತಿಂದು ರಾತ್ರಿ ಬೇಗ ಮಲಗ್ತೇನೆ. ಈಗ ಬೆಳಿಗ್ಗೆ ಎದ್ದು ನಂದು ಎಂಟಿ ಸ್ಟಮಕ್ ಅಲ್ಲಿ ಬಾತ್ರೂಮ್ಗೆಲ್ಲ ಹೋಗಿ ಬಂದು ವೆಯ್ಟ್ ನೋಡುವಾಗ 1 kg ಅಷ್ಟು ಕಡಿಮೆ ಆಗಿತ್ತು. ನೀವು ಕೂಡ ಹೀಗೆ ಫಾಲೋ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಫುಡ್ ಅನ್ನು ಕಂಟ್ರೋಲ್ ಮಾಡಿ, ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ಈವ್ನಿಂಗ್ ಆದಷ್ಟು ಬೇಗ ನಿಮ್ಮ ಫುಡ್ ಅನ್ನು ತಗೊಳ್ಳಿಕ್ಕೆ ನೋಡಿ. ಹಾಗೆಲ್ಲ ಮಾಡಿ ನೀವು ಈ ಡಯಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ಒಮ್ಮೆಲೆ ಯಾವ ಡಯಟ್ಗೆ ಕೂಡ ಒಮ್ಮೆಲೆ ಜಂಪ್ ಆದ್ರೆ ಬಾಡಿಗೆ ಅದು ತುಂಬಾ ಅನ್ಹೆಲ್ದಿ ಅಂತಾನೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಂ.